ಹಲೋ ವಿದ್ಯಾರ್ಥಿಗಳೇ, ಉಮಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ KCET ಆಪ್ಷನ್ 3 ಸೆಕೆಂಡ್ ರೌಂಡ್ ಯಾರು ಅಟೆಂಡ್ ಮಾಡ್ತಿದ್ರಲ್ಲ ಎಲ್ಲ ವಿದ್ಯಾರ್ಥಿಗಳು ಇವತ್ತು 2 ಗಂಟೆ ನಂತರ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮ KE ಡಿಪಾರ್ಟ್ಮೆಂಟ್ ಅವರು. ಬಟ್ ನೋಡೋದಾದರೆ ಇನ್ನು ಇಷ್ಟುವರೆಗೂ ಯಾವುದೇ ಥರ ಒಂದು ಡಿಪಾರ್ಟ್ಮೆಂಟ್ ಇಂದ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ರೆ ಯಾವುದೇ ಥರ ನೋಟಿಫಿಕೇಶನ್ ಕೂಡ ಬಂದಿಲ್ಲ ವಿದ್ಯಾರ್ಥಿಗಳೇ. ಇನ್ನು ಸ್ವಲ್ಪ ವೆಯ್ಟ್ ಮಾಡಬೇಕಾಗ ಅನ್ಸುತ್ತೆ. ಇದು ನೈಟ್ ಅಲ್ಲಿ ಬಿಡ್ಬೋದು ವಿದ್ಯಾರ್ಥಿಗಳೇ, ಒಂದು 10 ಗಂಟೆ ಒಳಗಡೆ ಬಿಡ್ಬೋದು. ಸೊ 10 ಗಂಟೆ ಒಳಗಡೆ ಲಿಂಕ್ ಅನ್ನು ಪ್ರೊವೈಡ್ ಮಾಡಿದ್ರೆ ವಿದ್ಯಾರ್ಥಿಗಳೇ ನೀವು 10 ಗಂಟೆ ನಂತರ ಒಂದು ಏನೋ ಇರುತ್ತಲ್ಲ 10 ಗಂಟೆ ನಂತರ ಎಲ್ಲ ಸರ್ವರ್ ಇದಿರುತ್ತೆ, ಫಾಸ್ಟ್ ಇರುತ್ತೆ. ನೀವು ಅವಾಗ ನಿಮಗೆ ಏನು ರೀಅರೇಂಜ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದಲ್ಲ, ಚಾಯ್ಸ್ 2 ಕೊಟ್ಟಿದ್ದಾರೆ, ಚಾಯ್ಸ್ 3 ಕೊಟ್ಟಿದ್ದಂಥ ವಿದ್ಯಾರ್ಥಿಗಳು. ಸೊ ನೀವು ಅವಾಗ ಒಂದು ನಿಮ್ಮ ಆಪ್ಷನ್ ಮಾಡ್ಬೋದಾಗಿದೆ. ಏಕೆಂದ್ರೆ 10 ಗಂಟೆ ನಂತರ ನೋಡಿ ವಿದ್ಯಾರ್ಥಿಗಳು ಯಾವಾಗಲೂ ಇಲ್ಲಿ 10 ಗಂಟೆ ನಂತರ ಸರ್ವರ್ ತುಂಬಾ ಈಸಿ ಫ್ರೀ ಇರುತ್ತೆ. ಹಾಗೇನೆ ತುಂಬಾ ಜನ ಒಂದು ಆಪ್ಷನ್ ಮಾಡಂಗಿಲ್ಲ, ಸೊ ಅವಾಗ ಮಾಡ್ಬೋದು. ಹಾಗೇನೆ ವಿದ್ಯಾರ್ಥಿಗಳೇ ನಮ್ಮ KE ಡಿಪಾರ್ಟ್ಮೆಂಟ್ ಅವರು ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಬಿಡ್ತೀವಿ ಅಂತ ಹೇಳಿದ್ರು ಒಂದು 11 ಗಂಟೆ ನಂತರ. ಬಟ್ ಇಷ್ಟವರೆಗೂ ಯಾವುದೇ ತರ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ ವಿದ್ಯಾರ್ಥಿಗಳೇ. ಸೊ ಸಪರೇಟ್ ಲಿಂಕ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಏಕೆಂದ್ರೆ ಫಸ್ಟ್ ರೌಂಡ್ ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಇರುತ್ತೆ, ಸೊ ಅದರಲ್ಲಿ ಮತ್ತೆ ಸೆಕೆಂಡ್ ರೌಂಡ್ ಅಪ್ಲೈ ಮಾಡಕ್ ಬರಲ್ಲ. ಸೊ ಹಂಗಾಗಿ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಮತ್ತೆ ಅಲ್ಲಿ ಒಂದು PDF ಆಗಕ್ಕೆ ಬರಲ್ಲ. ಸೊ ಹಂಗಾಗಿ ಸಪರೇಟ್ ಲಿಂಕ್ ಅನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತದೆ ವಿದ್ಯಾರ್ಥಿಗಳು. ಇವತ್ತು ನೈಟ್ 10 ಗಂಟೆ ಒಳಗಡೆ ಅಥವಾ ನಾಳೆ ಮುಂಜಾನೆ ಒಂದು 10 ಗಂಟೆಗೆ ಬಿಡ್ಬೋದು ವಿದ್ಯಾರ್ಥಿಗಳು. 10 ಗಂಟೆ ನಂತರ 10 ಗಂಟೆಗೆ ಬಿಡ್ಬೋದು. ಸೊ ಹಾಗಾಗಿ ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ವಿದ್ಯಾರ್ಥಿಗಳೇ. ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಯಿತು, ಒಂದು ಆಪ್ಷನ್ ರಿಅರೇಂಜ್ ಮಾಡೋದಾಯಿತು, ಇನ್ನು ಯಾವುದೇ ಥರ ಒಂದು ಆಪ್ಷನ್ ಕೊಟ್ಟಿಲ್ಲ. ಸೊ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡಿಲ್ಲ, ನೋಟಿಫಿಕೇಶನ್ ಕೂಡ ಬಿಟ್ಟಿಲ್ಲ ವಿದ್ಯಾರ್ಥಿಗಳೇ. ಸೊ ಬಿಟ್ಟಿದ ನಂತರ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ ನಂತರ ವಿದ್ಯಾರ್ಥಿಗಳೇ ನೀವು ಚೆಕ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸು ಹಾಗೆ ನಿಮ್ಮ ಕಟ್ ಆಫ್ ಏನಿದೆ ಅಲ್ಲ. ಏಕೆಂದರೆ ಸೆಕೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಪ್ರತಿ ಕಾಲೇಜ್ದು ಪ್ರತಿಯೊಂದು ಬ್ರಾಂಚ್ದು ಕೂಡ ಒಂದು ಕಟ್ ಆಫ್ ಏನಿರುತ್ತಲ್ಲ ಅದು ಇನ್ಕ್ರೀಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ಪ್ರತಿಯೊಂದಕ್ಕೂ ನಿಮ್ಮ ಒಂದು ಕಾಲೇಜಿಂದು ಕಟ್ ಆಫ್ ಆಗಿರ್ಬೋದು ಹಾಗೆ ನಿಮ್ಮ ಸೀಟ್ ರ್ಯಾಂಕ್ ಆಗಿರ್ಬೋದು ಎರಡನ್ನು ಅನಲೈಸ್ ಮಾಡಿ ರೀಅರೇಂಜ್ ಮಾಡಿಕೊಂಡು ಒಂದು ಆರ್ಡರ್ ವೈಸ್ ಫಿಲ್ ಮಾಡಬೇಕಾಗತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ವಿದ್ಯಾರ್ಥಿಗಳೇ ಈ ಒಂದು ಆಪ್ಷನ್ ಟ್ರೀಲಿ ಸೆಕೆಂಡ್ ರೌಂಡ್ ಆಪ್ಷನ್ ಟ್ರೀಯಲ್ಲಿ ನೀವು ಯಾವುದೇ ತರ ಕಾಲೇಜ್ನ ಆ್ಯಡ್ ಮಾಡೋಕ್ಕಂತೂ ಬರಲ್ಲ ವಿದ್ಯಾರ್ಥಿಗಳೇ. ಏಕೆಂದರೆ ಕಾಲೇಜ್ ಆ್ಯಡ್ ಮಾಡ್ಬೋದು. ಯಾವ ಥರ ಆ್ಯಡ್ ಮಾಡ್ಬೋದು ಅಂತಂದರೆ ಯಾವುದಾದ್ರೂ ಒಂದು ಕಾಲೇಜ್ನ ಹೊಸದಾಗಿ ಒಂದು ಬಿಲ್ಡ್ ಆಗಿರೋಂಥ ಕಾಲೇಜ್ ಇರುತ್ತೋ ಅವನ್ನ KCETಯ ಒಂದು ಡಿಪಾರ್ಟ್ಮೆಂಟ್ಗೆ ಕೊಟ್ಟಿರಲ್ಲ ಒಂದು ಕಾಲೇಜ್ ಡೀಟೇಲ್ಸ್ನ. ಸೊ ಅಂಥ ಕಾಲೇಜ್ ಏನಾದರೂ ಇವಾಗ ಹೊಸದಾಗಿ ಒಂದು KE ಡಿಪಾರ್ಟ್ಮೆಂಟಲ್ಲಿ ಸೇರಿಸಬೇಕು ಅಂದ್ಕೊಂಡ್ರೆ ಅಂಥ ಕಾಲೇಜ್ ಮಾತ್ರ ನೀವು ಆ್ಯಡ್ ಮಾಡ್ಬೋದು. ಬಟ್ ಆ ಥರ ಏನಿರಲ್ಲ. ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲಿ ಎಲ್ಲ ಫಿಲ್ ಮಾಡಿರ್ತಾರೆ. ಸೊ ಎಲ್ಲ ಕಾಲೇಜ್ದು ಒಂದು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿರ್ತಾರೆ KE ವೆಬ್ಸೈಟಲ್ಲಿ. ಸೊ ಅಂಥ ಒಂದು ಚಾನ್ಸಸ್ ಇದ್ದರೆ ನಿಮಗೆ ಪ್ರೊವೈಡ್ ಮಾಡ್ತಾರೆ, ನೋಟಿಫಿಕೇಶನ್ ಬಿಡ್ತಾರೆ ವಿದ್ಯಾರ್ಥಿಗಳೇ. ಸೊ ಆ ಥರ ಏನಿಲ್ಲ ಅನ್ಸುತ್ತೆ. ಹಂಗಾಗಿ ಯಾವುದೇ ಥರ ಕಾಲೇಜ್ನ ನೀವು ಆ್ಯಡ್ ಮಾಡೋಕ್ಕಂತೂ ಬರಲ್ಲ ವಿದ್ಯಾರ್ಥಿಗಳೇ, ತಿಳ್ಕೊಂಬಿಡಿ. ಸೊ ಫಸ್ಟ್ ಆಪ್ಷನ್ರಲ್ಲಿ ತುಂಬ ಜನ ಒಂದು ಕಾಲೇಜ್ನ ಆ್ಯಡ್ ಮಾಡಿರ್ಬೋದು, ಹಾಗೆ ಮೂಕ್ ಅಲಾಟ್ಮೆಂಟಲ್ಲಿ ಆ್ಯಡ್ ಮಾಡಿರ್ತೀರ. ಸೊ ಹಂಗಾಗಿ ಸೆಕೆಂಡ್ ರೌಂಡಲ್ಲಿ ಕಾಲೇಜ್ನ ಆ್ಯಡ್ ಮಾಡೋಕ್ಕೆ ಬರಲ್ಲ, ಅದು ಒಂದು ಜ್ಞಾಪಕ ಇಟ್ಕೊಂಬಿಡಿ. ಅದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಏನು ಕಾಲೇಜ್ನ ಆ್ಯಡ್ ಮಾಡಿದ ನಂತರ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ದಂಥ ವಿದ್ಯಾರ್ಥಿಗಳು ಚಾಯ್ಸ್ 2 ಕೊಟ್ಟಿರ್ತೀರ. ಸೊ ಹಾಗೆಯೇ ಚಾಯ್ಸ್ 1 ಕೊಟ್ಟು ಒಂದು ಅಡ್ಮಿಷನ್ ಆಗಿಂಥ ವಿದ್ಯಾರ್ಥಿಗಳು ಕೂಡ ಅವ್ರು KCETನ ಎಕ್ಸಿಟ್ ಆಗಿರ್ತಾರೆ. ಯಾಕೆಂದರೆ ಅಡ್ಮಿಷನ್ ಆಗಿರುತ್ತೆ, ಎಕ್ಸಿಟ್ ಆಗಿರ್ತಾರೆ. ಚಾಯ್ಸ್ 2 ಕೊಟ್ಟಿರೋಂಥ ವಿದ್ಯಾರ್ಥಿಗಳು ಹಾಗೆಯೇ ಒಂದು ಯಾವುದೇ ಥರ ಚಾಯ್ಸ್ ಕೊಡದೆ ಅಂತ ಕಾಲೇಜೇ ಸಿಗದೆ ಅಂತ ವಿದ್ಯಾರ್ಥಿಗಳು ನಿಮ್ಮ ಒಂದು ಏನು ಕಾಲೇಜ್ ಲೀಸ್ಟ್ ಇದೆಯಲ್ಲ ಅದನ್ನು ರೀಅರೇಂಜ್ ಮಾಡ್ಕೋಬೋದು ವಿದ್ಯಾರ್ಥಿಗಳು. ಏಕೆಂದರೆ ಸೀಟ್ ಮ್ಯಾಟ್ರಿಕ್ಸ್ ಅನಲೈಸ್ ಮಾಡಿ ರೀಅರೇಂಜ್ ಮಾಡಿದಾಗ ಒಂದು ನಿಮ್ಮ ಕಟ್ ಆಫ್ಗೆ ಕಾಲೇಜ್ ಕಟ್ ಆಫ್ಗೆ ಒಂದು ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ನೀವು ಅದೇ ಥರ ಇಟ್ಟಿರ ಅಂದರೆ ನಿಮ್ಗೆ ಸೀಟ್ ಸಿಗೋದು ಕಷ್ಟ ಆಗುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಹಂಗಾಗಿ ನಮ್ಮ KE ಡಿಪಾರ್ಟ್ಮೆಂಟ್ ಅನ್ನು ಡಿಲೇ ಮಾಡ್ತಿದ್ದಾರೆ. ಬಟ್ ಯಾಕಂತ ಗೊತ್ತಿಲ್ಲ, ಸ್ವಲ್ಪ ವೆಯ್ಟ್ ಮಾಡೋಣ ವಿದ್ಯಾರ್ಥಿಗಳೇ. ಬಟ್ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇರಬೇಕಾಗುತ್ತೆ. ಸೊ ನಿಮ್ಮ ಜೊತೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ವಿದ್ಯಾರ್ಥಿಗಳು. ಥ್ಯಾಂಕ್ ಯು.